ಇನ್ನು ಕೊಪ್ಪಳ ಸಂಸದ ಸಂಗಣ್ಣ ಕರಡಿಗೂ ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆ ಯಾವೊಬ್ಬ ಬಿಜೆಪಿ ನಾಯಕರು ನನಗೆ ಕರೆ ಮಾಡಿಲ್ಲ, ಸೌಜನ್ಯಕ್ಕಾದ್ರೂ ಕರೆ ಮಾಡಬೇಕಿತ್ತು ಅಂತ ಸಂಗಣ್ಣ ಕರಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪಕ್ಷ ಬದಲಾವಣೆ ಮಾಡುವಂತಹ ಪ್ರಶ್ನೆ ನಮ್ಮ ಮುಂದಿಲ್ಲ, ನನಗೆ ಸಿಎಂ ಡಿಸಿಎಂ ಯಾರೂ ಕರೆ ಮಾಡಿಲ್ಲ ಅಂತಲೂ ಕೂಡ ಉತ್ತರಿಸಿದ್ದಾರೆ. ಆದರೆ ಸೌಜನ್ಯಕ್ಕೂ ಯಾರು ಬಿಜೆಪಿ ನಾಯಕರು ಕರೆ ಮಾಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನನಗೆ ಟಿಕೆಟ್ ಮಿಸ್ ಆದ್ರಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ. ಕರ್ಟಸಿಗೆ ಮಾಡಬೇಕಾಗಿತ್ತು. ಅವ್ರೇನು ಬ್ಯುಸಿ ಆದವರು ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೋಲ್ಲ. ಅದ್ರ ಬಿಟ್ಟರೆ ನಾನು ಪಾರ್ಟಿಯಲ್ಲಿ ಇರ್ತೀನಿ, ಪಾರ್ಟಿಗೆ ಅಭ್ಯರ್ಥಿ ಕೆಲಸ ಮಾಡ್ತೀನಿ. ನಾನು ಹೇಳ್ತೀನಿ, ಕಾಲ್ ಬಂದಿದೆ, ಯಾರ್ಯಾರು ಬಂದಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಕರ್ಟಸಿ ಕಾಲ್ ಆದರೆ ನನಗೆ ಡಿ ಕೆ ಅವರು ಮಾತಾಡಿಲ್ಲ, ಸಿ ಎಂ ಅವರು ಮಾತಾಡಿಲ್ಲ. ಈಗ ನಿಮ್ಮ ಪಕ್ಷದವ್ರು ಯಾಕೆ ಕಾಲ್ ಮಾಡಿಲ್ಲ ಸರಿ? ನಿಮ್ಮ ಏನೋ ಅವ್ರದ್ದು ಬ್ಯುಸಿ ಇರ್ತಾರ, ಆ ಕಾರಣಕ್ಕೆ ಮಾಡಿರ್ಲಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.